ವಿಷ್ಣುವರ್ಧನ್ ಅವ್ರಿಗೆ ಸಾಹಸ ಸಿಂಹ ಅನ್ನೋ ಬಿರುದು ಕೊಟ್ಟಿದ್ದೆ ಆ ಸಿನಿಮಾದಿಂದ ಅನ್ಕೊಂತೀನಿ. ಸಾಹಸ ಸಿನಿಮಾ ಮಾಡಿದ್ದೆ ಅವರು. ಸೊ ಏನು ಹೇಳ್ತೀರಿ ನೀವು? ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಕೂಡ ವರ್ಕ್ ಮಾಡಿದ್ರು ಸಿನಿಮಾ ರಂಗದಲ್ಲಿ. ಅವರು ಎಲ್ಲರ ಮನದಲ್ಲಿ ಭದ್ರವಾಗಿದ್ದರು. ಅವ್ರು ಕೊಟ್ಟಿರೋಂಥ ಕೊಡುಗೆ ಚಿತ್ರರಂಗದಲ್ಲಿ ಯಾರು ಬೆಲೆ ಕಟ್ಟೋಕ್ಕಾಗಲ್ಲ. ಆ ವ್ಯಕ್ತಿ ನಮ್ಮ ಕಣ್ಣು ಮುಂದೆ ಸಾವಾಗದಾಗ ನಮ್ಗೆ ಎಷ್ಟು ನೋವಾಗಿದೆ ಹೇಳಿ. ಇವತ್ತು ಬಹಳ ಚೆನ್ನಾಗಿ ಮಾತಾಡಿದರು. ಈ ನಮ್ಮ 93ನೇ ವರ್ಷ ಕಾರ್ಯಕ್ರಮನ ಯಾವ ಥರ ಮಾಡಬೇಕು, ಸರಳವಾಗಿ ಮಾಡಿದ್ರು, ಏನು ಮಾಡಿದ್ರು, ಒಂದು ಒಳ್ಳೆ ಕಾರ್ಯಕ್ರಮ ಅರ್ಥಪೂರ್ಣ ಕಾರಣ ಮಾಡ್ತಾಯಿದ್ರು. ಜಯಮಾಲ ಅವರೇ, ತಮಗೆ ಒಳ್ಳೇದಾಗಲಿ ನಾವಂತ ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಎಲ್ಲರೂ ನನಗೂ ಖುಷಿ ಆಯಿತು. ನಾನು ಮೀಟಿಂಗಲ್ಲಿ ಮಾತಾಡಿದೆ ನೋಡಿ, ನಾಗಣ್ಣ ಅವರು ಮಾತಾಡ್ಬೇಕಾರೆ ಅವರು ಚಿತ್ರರಂಗದ ಬಗ್ಗೆ, ನಮ್ಮ ನಿರ್ಮಾಪಕರ ಸಂಘ ಬಗ್ಗೆ, ವಿತರಕರ ಬಗ್ಗೆ ಎಷ್ಟು ಗೌರವ ಇದೆ ಡೈರೆಕ್ಟ್ರು. ಒನ್ ಆಫ್ ಇಟ್ಸ್ ಕೈಂಡ್ ಅಂತ ಹೇಳ್ಬೋದು. ಅಂಥ ವ್ಯಕ್ತಿ ಇವತ್ತು ನಮ್ಮ ಕಣ್ಣು ಮುಂದೆ ಇತಿಹಾಸದಲ್ಲೇ, ನಮ್ಮ ಚಿತ್ರರಂಗ ಇತಿಹಾಸದಲ್ಲೇ ಯಾವ ಮೀಟಿಂಗಲ್ಲೂ ಈ ಥರ ವಾತಾವರಣ ನೋಡಿಲ್ಲ. ನಮ್ಗೆ ಎಲ್ರಿಗೂ ತಡ್ಕೊಳಕ್ಕಾಗ್ತಾ ಇಲ್ಲ. ಇಬ್ಬರು ಕೂಡ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿದ್ರಿ. ಯಾವತ್ತೂ ಕೂಡ ಈ ಥರದ್ದೊಂದು ಘಟನೆ ನಡೆದಿರಲಿಲ್ಲ. ಇಲ್ಲಮ್ಮ, ಮೊದಲನೇ ಬಾರಿ ನಮ್ಮ ವಾಣಿಜ್ಯ ಮಂಡಳಿ ಹಿಸ್ಟ್ರಿಯಲ್ಲಿ 80 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಮೀಟಿಂಗ್ ನಡೀತಾ ಇದ್ದಾಗ ಚೆನ್ನಾಗಿ ಮಾತಾಡಿ ಟಿಫನ್ ಮಾಡಿ ಕಾಫಿ ಕುಡಿದು ಹೊರಗಡೆ ಹೋದವರು ಅವ್ರನ್ನ ಬರೋಕ್ಕಾಗಿಲ್ಲ. ಎಂಥ ವ್ಯಕ್ತಿ ಅಂದರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಬಾಣ ಆಗಿದೆ. ಅಲ್ಲೇ ನಮಗೆ ಆಶ್ಚರ್ಯ ಆಗ್ಬಿಡ್ತು. 45 ಸಿನಿಮಾಗಳನ್ನು ಮಾಡುವಂಥ ನಿರ್ದೇಶಕ ಯಾರು ಇದ್ದರೆ ನಿಜವಾಗ್ಲೂ ಗ್ರೇಟ್ ಮನುಷ್ಯ. ಚಿತ್ರರಂಗ ಕೊಡುಗೆ ಅಪಾರವಾಗಿದೆ. ತುಂಬಲಾರದ ನಷ್ಟ ನಮಗೆ. ಇವತ್ತು ಎಲ್ಲರೂ ಚೇತರಿಸ್ಕೊಂತಲ್ಲ ಎಲ್ಲ ನೋಡಿ. ಚೆನ್ನಾಗಿ ಮೀಟಿಂಗ್ ನಡಿಬೇಕಾರೆ ಇದು ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಎಲ್ಲೋ ಒಂದು ಮೂಲೆಯಲ್ಲಿ ನಮಗೆ ಏನಪ್ಪ ಇದು ಮೀಟಿಂಗ್ ಮಾಡ್ಬೇಕು. ನಮ್ಮ ಚಿಂಗಾರಿ ಮಹಾದೇವ್ ಅವ್ರ ಮಿಸ್ಸಸ್ ಕೂಡ ಇವತ್ತು ಎಕ್ಸ್ಪರ್ಟ್ ಆಗಿದೆ. ಇವತ್ತು ಅವ್ರು ಎಕ್ಸ್ಪರ್ಟ್ ಆಗಿದ್ದಾರೆ. ಅವ್ರ ಪಾಪ ಬೋನ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬ 2 ಆಘಾತ ಆಗಿದೆ ಇವತ್ತು. ಒಂದು ಚಿಂಗಾರಿ ಮಹಾದೇವ್ರವರ ಅಂತ ಅವ್ರ ಮಿಸ್ಸಸ್ ಅವ್ರು ನೋಡೋಕೆ ಹೊರಟಿದ್ವಿ ನಾವೆಲ್ಲ. ಇದ್ರ ನಡುವೆ ಇವ್ರ ಸಾವು ಕೂಡ ನೋಡಿದ್ರು. ನಮ್ಗೆ 2 ಸಾವು ನಮಗೆ ತುಂಬ ನೋವಾಗಿದೆ ಅಮ್ಮ. ನಮ್ಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅಂಥ ವ್ಯಕ್ತಿಗೆ ಆತ್ಮಶಾಂತ ಕೋರಿ ಅವ್ರ ಕುಟುಂಬ ನೋಡಿ ಶಾಕಿಂಗ್ ನ್ಯೂಸ್. ಮಗ ಬಂದು ಅವ್ರಿಗೆ ಆಗ್ತಾರೆ ಕಣ್ಣು ನೋಡ್ತಾರೆ, ನಮಗೆ ನೋಡೋಕ್ಕಾಗ್ತದೆ. 45 ಸಿನಿಮಾಗಳಲ್ಲಿ 20 ಸಿನಿಮಾ ವಿಷ್ಣುವರ್ಧನ್ಗೆ ಮಾಡಿದ್ದಾರೆ. ಆಮೇಲೆ ಒಳ್ಳೆ ನಟ ಕೂಡ ಹೌದು. ಸಂಭಾವಿತ ಕೊಡೋದು, ನಯ ನಡತೆ, ವಿಧೇ, ಸಂಸ್ಕಾರ, ಪ್ರತಿಯೊಬ್ಬರಿಗೂ ಇರೆಸ್ಪೆಕ್ಟಿವ್ ದೊಡ್ಡವರು ಸಣ್ಣವರು ಗೌರವ ಕೊಡೋಂಥ ವ್ಯಕ್ತಿ ಹೋಗಿರೋದಕ್ಕೆ ನಾವು ತುಂಬ ಬೇಜಾರಾಗಿದೆ ಅಮ್ಮ. ತಡ್ಕೊಳಕ್ಕಾಗ್ತದೆ. ಇವತ್ತು ಯಾವುದೋ ಒಂದು ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ವಿಜಯ ಇನ್ಸ್ಟಿಟ್ಯೂಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಿರೋದು. 80 ವರ್ಷದಲ್ಲಿ ಅಷ್ಟು ಓಡಾಡ್ತಾ ಇದ್ರಿ ಅಂದರೆ ಮಾತಾಡ್ತಾ ಇದ್ದು ಇಮಿಡಿಯೇಟಾಗಿ ಹೋದ್ರಲ್ಲ, ನಮಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ದಿಗ್ಭ್ರಮೆ ಆಗೋಯ್ತು. ಇದ್ದಕ್ಕಿದ್ದಾಗೆ ಮಾತಾಡ್ತಿದ್ದ ವ್ಯಕ್ತಿ ಹೊರಗಡೆ ಹೋಗಿ ಕೂತ್ಕೊಂಡ್ರು, ಅಲ್ಲಿಗೆ ಹೋಗ್ಬಿಡ್ತು ಅಂದರೆ ಏನು ಸೇರ್ಲು ಕೂತ್ಬಿಡ್ಯಾರ, ಕಾಣ್ತಾ ಇಲ್ಲ, ಏನಾಗಿದೆ ಗೊತ್ತಿಲ್ಲ. ಕೊನೆ ನಮ್ಮ ಯಾರು ಎಕ್ಸಿಕ್ಯೂಟಿವ್ ಮೆಂಬರ್ ಬಂದು ನೋಡಿ ಏನು ಬಾಡಿ ಅಲ್ಲಾಡ್ತಲ್ಲ ಅಂದಾಗ ನಾವೆಲ್ಲ ಶಾಕಾಗಿ ಎದ್ದೋಗಿ ನೋಡಿದಾಗ ಅವರಿಗೆ ಅಲ್ಲೇ ವಾಮಿಟ್ ಆಯಿತು. ವಾಮಿಟ್ ಆಗಿ ಕೂಡಲೇ ನಮ್ಮ ಅವಿನಾಶ್ ಶೆಟ್ಟಿ ಅವರು ನಮ್ಮ ಆಫೀಸ್ ಬೇರೆಸ್ಗಳಿಗೆ ಎತ್ಕೊಂಡು ಅಡ್ಮಿಟ್ ಮಾಡಿದಾಗ ಆಯಿತು. ರಜನಿಕಾಂತ್ ಅವ್ರಿಗೂ ಕೂಡ ಅವರು ಸಿನಿಮಾ ಮಾಡಿದ್ರು ಅಂತ ಕೇಳ್ಪಟ್ಟಿದ್ದೀನಿ. ರಜನಿಕಾಂತ್ ಅವ್ರದ್ದು ಹಿಂದೆ ಡೈರೆಕ್ಷನ್ ಮಾಡೋದಕ್ಕೆ ಬೇಡ, ಅದು ಸಂಪೂರ್ಣ ಮಾಹಿತಿ ನನಗಿಲ್ಲ. ಬಟ್ ಅವರು ಥ್ರೌಟ್ ಸೌತ್ ಇಂಡಿಯನ್ ಲೆವೆಲಲ್ಲಿ ಹೆಸರು ಮಾಡುವಂಥ ದೊಡ್ಡ ನಿರ್ದೇಶಕ ಅಂತ ಹೇಳಬಲ್ಲ. ಗಂಟಾಘೋಷ ಪ್ರೊಡಕ್ಷನ್ ಮಾಡೋಕೆ ಹೋದ್ರು, ಆಗಿಲ್ಲ ಪಾಪ, ಎಲ್ಲ ಕಳ್ಕೊಂಡು ಇವತ್ತು ಹೇಗಿತ್ತು ಅಂತಂದ್ರೆ ಆರ್ಥಿಕವಾಗಿ ಸಬಲ. ನನಗೆ ಗೊತ್ತಿದೆ, ಆರ್ಥಿಕವಾಗಿ ತುಂಬ ತೊಂದರೆ ಇದೆ ಅಂತ ಕೇಳ್ಪಟ್ಟಿದ್ದೆ. ಅವರು ಇವತ್ತು ಈಶೆಯಲ್ಲಿ ತಿಂಗಳಿಗೆ 2,000 ರೂಪಾಯಿ ಕೊಡ್ರಿ ಕೈಲಾಗ್ದಿರೋರ್ಗಂತ ಮಾತಾಡಿ ಬಯಲಾದಲ್ಲಿದೆ. ಅದು ನೀವು ತನ್ನಿ ಅದನ್ನು ಇದು ಮೀಟಿಂಗಲ್ಲಿ ಮಾತಾಡಿದರೆ ತಿಂಗಳಿಗೆ 2,000 ಕೊಡೋ ಥರ ಟ್ಯಾಬ್ಲೆಟ್ಸ್ಗೆ ಡಯಾಲಿಸ್ಗೆ ಅದಕ್ಕೆ ಬೇಕಾಗತ್ತೆ, ನೀವು ಕೊಡಿ ಅಂತೇಳಿ ಒತ್ತಾಯಿಸಿದ್ರು ಮೇಡಮ್ಗೆ. ಆಯ್ತು ನೋಡೋಣ ಅಂತ ಹೇಳಿದ್ರು. ಅದು ಬಯಲಾದಲ್ಲೂ ಇದೆ ಅಂತೇಳಿ ಇವತ್ತು ಹೇಳಿದ್ದಾರೆ. ಹೊಸ ಆಸೆ ಅದೇ, ತಿಂಗಳಿಗೆ ಎಲ್ಲರೂ ಯಾರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ನಿರ್ಮಾಪಕ ಸಂಘ ಚುನಾವಣೆಯಲ್ಲಿ AMD ಕಟ್ಟೋ ಕೂಡ ಯೋಚನೆ ಮಾಡೋದು ಒಂದು ವ್ಯಕ್ತಿ ಪಾಪ. ಅಂದರೆ ಪರಿಸ್ಥಿತಿ ಏನಿರೋ ಲೆಕ್ಕ ಹಾಕಿ ನಮಗಂತೂ ನೋಡಿ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ವೆರಿ ಬ್ಯಾಡ್ ಇತ್ತು. ಅವ್ರ ಮಗ ಕೂಡ ಮೇಡಮ್, ನಾವು ವಾಣಿಜ್ಯ ಮಂಡಳಿಯಿಂದ ಇವತ್ತು ಒಂದು ವೆಲ್ಫೇರ್ ಫಂಡ್ ಅಂತ ಏನು ಮಾಡಿದ್ದೀವೋ ಆ ದುಡ್ಡನ್ನ ಸದುಪಯೋಗ ಆಗಿದೆ. ಇಂಥ ಸಂದರ್ಭಗಳ ಸದುಪಯೋಗದ ಕೆಲಸ ಮಾಡಿದ್ದಾರೆ. ಆ ಕೆಲಸ ಮಾಡಿರೋವಂಥವ್ರಿಗೆ ಏನು ಗೊತ್ತು, ಗೋವಿಂದವ್ರು, ಸಾರಾ ಗೋವಿಂದವ್ರು ಮಾಡಿದ್ದು ಹಣದ ಬಗ್ಗೆ ವ್ಯಾಲ್ಯೂ ಎಷ್ಟು ಅಂತ ಇವತ್ತು ಗೊತ್ತಾಗಿದೆ. ಇಲ್ಲಿ ನಾವು ಸಭೆಯಲ್ಲಿ ಹಾಸ್ಪಿಟ್ಲಿಗೆ ಬಂದು ಇಮ್ಮಿಡಿಯೇಟ್ ಬೇಕಾಗಿದ್ದ ನೆಸಿಟಿ ಅಮೌಂಟ್ನ ವಾಣಿಜ್ಯ ಮಂಡಳಿ ಬರೆಸಿದೆ. ವಾಣಿಜ್ಯ ಮಂಡಳಿಯಿಂದ ಎಷ್ಟು ಅನುಕೂಲ ಆಗುತ್ತೆ ಪ್ರತಿಯೊಬ್ಬರು, ನಿರ್ಮಾಪಕರು ಇರ್ಬೋದು, ವಿತರಕರು, ಪ್ರದರ್ಶಕ ಇರ್ಬೋದು. ಇವತ್ತು ಬೇಸಿಕ್ ಫಾರ್ ದಿ ನೆಸಿಟಿ ಫಾರ್ ದಿ ಕ್ರಿಮೇಷನ್ ವಾಣಿಜ್ಯ ಮಂಡಳಿ ಕೊಟ್ಟಿದೆ. ಅದಕ್ಕೆ ನಮ್ಮ ವೆಲ್ಫೇರ್ ಫಂಡ್ ಕಾರಣ. ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಕೆಲವು ಬೇರೆ ಭಾಳಷ್ಟು ಕಡು ಬಡವರು ಇದ್ದಾರೆ, ನಿರ್ಮಾಪಕರು ಬಿಲೋ ದಿ ಪಾವರ್ಟಿ ಇದ್ದಾರೆ. ಅಂಥವ್ರಿಗೆಲ್ಲ ಸಹಾಯ ಮಾಡೋದು ಇದೊಂದು ನಮಗೆ ಏನೋ ಇನ್ಸ್ಪಿರೇಷನ್ ಬರುತ್ತೆ ಅನ್ಸುತ್ತೆ. ಜಯಮಾಲ ಅವ್ರ ಅಧ್ಯಕ್ಷರಾಗಿದ್ದಾರೆ. ನಾವೆಲ್ಲ ಅವ್ರ ಜೊತೆಗೂಡಿಸಿ ಒಳ್ಳೆ ಕೆಲಸ ಮಾಡ್ತೀವಿ ಮೇಡಮ್. ಅವ್ರ ಮನೆಗೆ ಬಾಡಿ ಶಿಫ್ಟ್ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಕ್ರಿಮೇಷನ್. ಅವ್ರು ಮದುವೆ ಮಾಡಿದ್ರಮ್ಮ, ಭಾರಿ ಕಷ್ಟದಲ್ಲೇ ಮಾಡಿದ್ರು ಮಗನಿಗೆ. 3 ಜನ ಗಂಡು ಮಕ್ಕಳು, ಭಾರಿ ಕಷ್ಟದಲ್ಲೇ ಮದುವೆ ಮಾಡಿದ್ರು.
ನೋಡಿದ್ರಲ್ಲ, ಇದಿಷ್ಟು ನಿರ್ಮಾಪಕರ ಮಾತು. ಏನಂತಂದರೆ, ನಮ್ಮ ಕಣ್ಣೆದುರುಗಡೆನೆ ಅವರ ಪ್ರಾಣ ಪಕ್ಷಿ ಹಾರಿ ಹೋಯಿತು. ತುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದರು. ಸೊ ಈಗ ನಾಳೆ ಅವರ ಒಂದು ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸೊ ಚಿತ್ರರಂಗಕ್ಕಂತೂ ಇವರ ಒಂದು ಅಗಲಿಕೆ ಏನಿದೆ ತುಂಬಲಾರದ ನಷ್ಟ ಅನ್ನೋ ಒಂದು ಮಾತನ್ನು ಅವರು ಹೇಳಿದಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳರಾಜ್ ಗೋಪಾಲ್, ಟಿವಿ9 ಬೆಂಗಳೂರು.